ಇನ್ನು ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಒಂದು ಕಡೆ ಈಗ ನಡೀತಾ ಇದೆ. ಆ ತನಿಖೆ ನಡೆಸ್ತಾ ಇರುವ SIT ತಂಡದ SP ಸೈಮನ್ ಮತ್ತು ಇತರ ಅಧಿಕಾರಿಗಳು ಪ್ರಯಾಣಿಸ್ತಾ ಇದ್ದಂಥ ಕಾರು ಚಾರ್ಮಾಡಿಯಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಇನ್ನು ಅಪಘಾತದಲ್ಲಿ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲಾ SP ಹಾಗೂ SIT ತನಿಖಾಧಿಕಾರಿ ಆಗಿರುವಂಥ ಜಿತೇಂದ್ರ ಕುಮಾರ್ ದಯಾಮ ಅವರನ್ನು ಬೆಳ್ತಂಗಡಿ SIT ಕಚೇರಿಯಿಂದ SP CS ಸೈಮನ್ ಮತ್ತು ಇನ್ಸ್ಪೆಕ್ಟ್ರು ಕುಸ್ಮಾದಾರ್ ಸಿಬ್ಬಂದಿ PC ಮಂಜುನಾಥ್ ಭೇಟಿ ಮಾಡಲಿಕ್ಕೆ ಚಿಕ್ಕಮಗಳೂರು ಕಡೆ ತೆರಳುತ್ತಾ ಇದ್ದಾಗ ಘಟನೆ ನಡೆದಿದೆ. ಇನ್ನು ಇದು ಚಾರ್ಮಾಡಿ ಘಾಟ್ ಸದಾ ಅಲ್ಲಿ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ತಿರುವುಗಳು ಜಾಸ್ತಿ ಇದ್ದಾವೆ ಮತ್ತು ತುಂಬ ಇಕ್ಕಟ್ಟಾಗಿರುವಂಥ ರಸ್ತೆ ಮತ್ತು ಹೇಳಿ ಕೇಳಿ ಮಳೆಗಾಲ ಬೇರೆ ಶುರುವಾಗಿದೆ. ನೋಡಿ ಕಾರು ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಇದು ಬೇರೆ ಯಾವುದೋ ಗಾಡಿ ಗುದ್ದಿ ಆಗಿರೋವಂಥದ್ದಲ್ಲ, ಇದು ಕಾರು ನಿಯಂತ್ರಣ ತಪ್ಪಿದೆ. ಯಾಕಂದರೆ ಸದಾ ಒಂದು ಕಡೆ ನೀರು ಬರ್ತಾ ಇರ್ತದೆ, ಮತ್ತೊಂದು ಕಡೆ ಅಲ್ಲಿ ಗುಡ್ಡ ಕುಸಿತಾ ಇರ್ತದೆ. ಆ ಸಂದರ್ಭದಲ್ಲೆಲ್ಲ ವಾಹನ ಹೋದಾಗ ಸಹಜವಾಗಿ ಅದು ಸ್ಕಿಡ್ ಆಗಿ ಪಲ್ಟಿಯಾಗಿ ಅನಾಹುತ ಆಗಿರಲಿಕ್ಕೂ ಕೂಡ ಸಾಧ್ಯತೆ ಇದೆ. ಕಾರು ದಿಬ್ಬಕ್ಕೆ ಗುದ್ದಿ ಪಲ್ಟಿ ಆಯಿತು. ಈ ಸಂಬಂಧ ಬೆಳ್ತಂಗಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.